ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರು ಕೃಪೆಯ ವ್ರತಸ್ಮರಣೀಯರಾದ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳಲ್ಲಿ ನೆನೆಸಿ, ಎಲ್ಲ ಆರಾಧ್ಯ ಗುರುದೇವರಾದ ಪೂಜ್ಯ ಅಪ್ಪಗಳಲ್ಲಿ ನೆನೆಸಿ, ಗ್ರಾಮ ದೇವರಾದ ಶಿವಯೋಗೇಶ್ವರರಲ್ಲಿ ನೆನೆಸಿ, ಇಂದು ಗುರು ಸ್ವೀಕಾರ ಸಮಾರಂಭದ ಗುರುಗಳ ಪುರಪ್ರವೇಶದ ಕಾರ್ಯಕ್ರಮ, ಜೊತೆಗೆ ಇನ್ನು 20 ದಿನಗಳವರೆಗೆ ಇಲ್ಲಿ ಯಾವ ಗುರುಗಳು ಇಲ್ಲಿಯೇ ನಿವಾಸವಾಗಿದ್ದು ಈ ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳುವುದಿದ್ದಾರೋ ಅವರೇ 20 ದಿನಗಳವರೆಗೆ ಪ್ರವಚನವನ್ನು ಜ್ಞಾನದಾಸೋಹವನ್ನು ನಡೆಸಲಿದ್ದಾರೆ. ಪೂಜ್ಯ ಸಂಗಮೇಶ್ವರ ಮಹಾಸ್ವಾಮಿಗಳವರಲ್ಲಿ ನಮಿಸಿ, ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯರಲ್ಲಿ ನಮಿಸಿ, ಸಾಲೋಕಿ ಗ್ರಾಮದ ಎಲ್ಲ ಶರಣರಲ್ಲಿ ತಾಯಂದಿರಲ್ಲಿ ಶರಣ. ಒಬ್ಬ ದೇಹ ಬಿಟ್ಟಿದ್ದ, ಬಹಳ ದೇವರ ಸ್ಮರಣೆ ಇಷ್ಟು ಮಾಡಿದ್ದೆ, ನಿರಂತರ ಶಿವಶಿವ ಶಿವಶಿವ ಓಂ ನಮ ಶಿವಾಯ ಅನ್ಕೋತಿರುವಂತ ವ್ಯಕ್ತಿ ಒಬ್ಬ ದೇಹ ತ್ಯಾಗ ಮಾಡ್ತಾನೆ. ಸ್ವರ್ಗಕ್ಕೆ ಹೋಗ್ತಾನ, ಶಿವನ ಹತ್ತಿರ ಹೋಗಿ ಶಿವಲೋಕದೊಳಗೆ ನಿಂದಿರ್ತಾನ. ಶಿವನ ಮುಂದೆ ನಿಂತು ಸಾಷ್ಟಾಂಗ ನಮಸ್ಕಾರ ಮಾಡಿ ಶಿವನಿಗೆ ಹೇಳ್ತಾನೆ, ಶಿವನೇ ನನಗೆ ಮುಕ್ತಿಯನ್ನು ಕೊಡು. ಶಿವ ಅಂತಾನ, ಏನ್ ಬೇಕು ನಿನಗೆ? ಇಲ್ಲ, ನನಗೆ ಮುಕ್ತಿಯನ್ನು ಕೊಡು. ಅವ ಶಿವ ಅಂತಾನ, ನಿನಗೆ ಬೇಕಾದ್ರೆ ಸ್ವರ್ಗದಾಗ ಇರಾಕ ಎಷ್ಟು ಬೇಕೋ ಅಷ್ಟು ಪುಣ್ಯವನ್ನು ಹಾಕೊಳ್ಳ. ನೀನು ಎಷ್ಟು ಇಚ್ಛೆ ಅದನೋ ಅಷ್ಟು ನಾನು ನಿನಗೆ ಸ್ವರ್ಗದಾಗ ಇಡಬಹುದು. ನೀನು ತಿರುಗಿ ಭೂಮಿಗೆ ಹೋಗ್ತೀನಿ ಅಂತಂದ್ರೆ ನಿನಗೆ ಸಕಲ ಸೌಭಾಗ್ಯವನ್ನ ನಾನು ಕೊಡಬಹುದು. ಒಂದು ದೇಶದ ರಾಜ್ಯನಾಗಿ ನಾನು ಮಾಡಬಹುದು. ದೊಡ್ಡ ಶ್ರೀಮಂತರ ಮನೆಯೊಳಗ ನಿನ್ನನ್ನು ಹುಟ್ಟಿಸುವ ಸಾಮರ್ಥ್ಯ ನನ್ನಲ್ಲಿ ಅದ, ಆದ್ರೆ ಮುಕ್ತಿಯನ್ನು ನೀಡುವ ಸಾಮರ್ಥ್ಯ ಮಾತ್ರ ನನ್ನಲ್ಲಿ ಇಲ್ಲ. ಶಿವನೇ, ನಾನು ಸ್ಮರಣೆ ಮಾಡಿದ್ದೆ, ನಾನು ಮುಕ್ತಿ ಪಡೆದಿದ್ದೆ. ಮುಕ್ತಿ ನನ್ನಿಂದ ನಿನಗೆ ಸಿಗೋದಲ್ಲ. ಮುಕ್ತಿ ನೀಡುವುದಕ್ಕಾಗಿ ನಾನು ಭೂಲೋಕದೊಳಗ ಗುರುವಿನ ರೂಪ ಧಾರಣೆ ಮಾಡಿ ಬಂದೇನಲ್ಲ, ಆ ಗುರುವಿನ ಹತ್ತಿರ ನೀವು ಹೋಗು, ಆ ಹೇಳುವ ಮಾತುಗಳನ್ನ ಕೇಳು, ಹಂಗ ಜೀವನದೊಳಗ ನಡಿ, ಆಚರಣೆ ಮಾಡು, ಅವಾಗ ನನಗೆ ಮುಕ್ತಿ ಸಿಗುತ್ತದೆ, ಹೊರತು ನನ್ನಿಂದ ಮುಕ್ತಿ ಇಲ್ಲ ಅಂತ ಶಿವಾಗ. ಹಂಗ ನಾವು ಎಷ್ಟೇ ದೇವರ ಸ್ಮರಣೆ ಮಾಡಿದರೂ ಸಹಿತ ನಮಗೆ ಮುಕ್ತಿ ಇಲ್ಲ. ಯಾವಾಗ ಮುಕ್ತಿ ಅಂತಂದ್ರೆ ಗುರುಗಳು ಹೇಳುವ ಉಪದೇಶವನ್ನು ಪಾಲಿಸಿದಾಗಲೇ ಮುಕ್ತಿ. ಅವಾಗ ನಮಗೆ ಮುಕ್ತಿ ಸಿಗೋದು. ಗುರುಗಳು ಅಂತಂದ್ರೆ ಯಾರೋ ಎಂತವ್ರು ಅಂತಲ್ಲ, ದೇವರು ಸ್ವತಃ ತನಗ ಭೂಮಿಗೆ ಬರೋದಕ್ಕಾಗಿ ಯಾವ ರೂಪ ಧಾರಣೆ ಮಾಡಬೇಕು ಅಂತ ತಿಳ್ಕೊಂಡು ಗುರುವಿನ ರೂಪ ಧಾರಣೆಯನ್ನು ಮಾಡಿಕೊಂಡು ಈ ಭೂಮಿಗೆ ಬರ್ತಾರೆ. ಯಾವಾಗಲೂ ಹೇಳ್ತಾರೆ, ಕಾಕ ಕಾಕಹ ಪಿಕ ಪಿಕಹ. ಕಾಗಿ ಕೋಗಿಲೆ ಎರಡೂ ಒಂದೇ ನೋಡಕ್ ಕಂಡ್ರೂ ಸಹಿತ ಕಾಗಿನ ಬೇರೆ ಕೋಗಿಲಿನ ಬೇರೆ ಅಂತ ಹೇಳ್ತಾರೆ. ಒಂದ್ಸಲ ಕೋಗಿಲೆಗೆ ತತ್ತಿಯನ್ನ ಮರಿ ಮಾಡೋ ಸಾಮರ್ಥ್ಯ ಹಾಕಿಲ್ಲ, ತತ್ತಿ ಹಾಕ್ತದೆ, ಮರಿ ಮಾಡೋ ಸಾಮರ್ಥ್ಯ ಕೋಗಿಲೆಗೆ. ಆದ್ರೆ ಕಾಗಿಗೆ ಮರಿ ಮಾಡುವ ಸಾಮರ್ಥ್ಯ ಬಹಳ ಅದ. ಒಬ್ಬ ಗುರು ಆಗ್ಬೇಕಾದ್ರೆ ಅದನ್ನ ನೋಡಿನೇ ಆಗ್ತಾನ ಅಂತ ಹೇಳ್ತಾರೆ. ಕೋಗಿಲೆ ಕಾಗಿ ಒಂದು 4 ಮರಿ ಹಾಕಿತ್ತು, ತತ್ತಿ ಹಾಕಿತ್ತು. ಇದು ಹೋಗಿ ನೋಡಿ ತಾನೂ ಒಂದು ತತ್ತಿಯನ್ನು ಅದ್ರೊಳಗೆ ಹಾಕಿತ್ತು. ಕಾಗಿಗೇನು ಗೊತ್ತಾಗ್ಲಿಲ್ಲ. ಕಾಗಂತೂ ಇವು ನಂದೇ ಅಂತ ತಿಳ್ಕೊಂಡು 5 ತತ್ತಿಯ ಮೇಲೆ ಕೂತ್ಕೊಂಡು ಕಾವು ಕೊಟ್ಟು ಮರಿ ತಯಾರು ಮಾಡ್ತು. ಮರಿ ತಯಾರಾಯ್ತು. ಮುಂದೆ ಅವ್ರ ಮರಿಗಳೇನು 4 ಇದ್ದಿಲ್ಲ, ಅವ್ ಕಾಣಕತ್ತ. ಇದಕ್ಕೆ ಹೇಳೋದದ, ಏ ಅನ್ನು ಕಾ ಅನ್ನು ಕಾಕ ಅನ್ನು ಅಂತಂತ. ಇದು ಕಾಕನು ಅನ್ನಲಿಲ್ಲ, ಮಾಮನು ಅನ್ನ. ಏ ಕಾಕ ಅನ್ನು ಅಂತ ಒಟ್ಟು ಇನ್ನು ಮಾತಾಡ್ಲೇ ಇಲ್ಲ. ಯಾಕೆ? ಯಾವಾಗ ವಸಂತ ಕಾಲ ಬರುವುದೋ ಅವಾಗ ಕುಹು 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 ಅಂತ ಕೂಗುವಂತ ಕೋಗಿಲೆ ಕಾಕ ಅಂತ ಕರುತ್ತದ.
ಆ ಕೋಗಿಲೆ ವಸಂತ ಕಾಲ ಬಂತು, ಅವಾಗ ಕೂ 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 ಅಂತ ಕೂಗಾಕ್ ಚಾಲು ಆಗ್ತದ. ಅವಾಗ ಕಾಯಿ ಸಿಟ್ಟು ಬರ್ತದ, ನನ್ನ ಮರಿಯಾಗಿ ನನ್ನ ಹೊಟ್ಟಿಂದ ಹುಟ್ಟಿ ನೀ ಇನ್ನೊಂದು ಕೋಗಿಲೆ ಅಂತ ಕೂಗ್ತೀಯೋ ಚುಚ್ಚಕ್ ಚಾಲು ಮಾಡ್ತದ. ಅವಾಗ ಕೋಗಿಲೆ ಹಾರಿ 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 ದೂರದಾಗ ಬಂದು ಅಳಲಿಕ್ ಪ್ರಾರಂಭ ಮಾಡ್ತದ. ಅವಾಗ ಅವಳ ತಾಯಿ ಅಂತ ದೂರದಲ್ಲಿ ನಿಂತು ಒದರ್ತಿರ್ತದ. ಅವಾಗ ನಮ್ಮ ತಾಯಿ ನಿಧಾನ ಅಂತ ಅನ್ಕೋ. ಹಂಗೇನೆ ನಾವು ಪ್ರಪಂಚದೊಳಗೆ ನಮ್ಮ ಮಕ್ಕಳು ಬಹಳ ಮಂದಿ ಹುಟ್ಟುತ್ತಾರೆ, ಆದ್ರೆ ಎಲ್ಲರೂ ಗುರುಗಳಾಗ್ತಾರೆ ಅಂತಿಲ್ಲ. ಗುರುವಿನ ಸಾಮರ್ಥ್ಯ ಉಳ್ಳವರಾಗಿರಬೇಕು. ಅಲ್ಲಿ ಗುರು ಅನ್ನುವಂತ ಶಬ್ದಕ್ಕ ಆ ಭಾವ, ಆ ತತ್ವ, ಆ ವಿಚಾರ ಅದೆಲ್ಲ ವೈರಾಗ್ಯ ಅವರಲ್ಲಿ ಇದ್ದಾಗ ಅವ್ರು ಗುರು ಆಗ್ತಾರ. ಹಂಗ ಸಂಗಮೇಶ್ ಸ್ವಾಮಿಗಳು ಸಹಿತ ಹೆಂಗ ಅಂತಂದ್ರ ಹಂಗ ಕೋಗಿಲೆಯ ಹಂಗ ಕೂ ಕೂ ಅನ್ಕೊಂತ ಪೂಜ್ಯ ಅಪ್ಪಗಳವರ ಹತ್ರ ಬಂದಂತವ್. ಇವರು ಕಾಕಂಡಿಕೆ ಒಳಗೆ ಇವರು 4 ಜನ ಗುರುಗಳಿದ್ರು, ಇವ್ರ ಗೆಳೆಯರೆಲ್ಲಾರು. ಅವಾಗ ಕಾಕಂಡಿಕೆ ಒಳಗ ಅವ್ರ 4 ಮಂದಿಗೆ ಒಬ್ಬ ಸ್ವಾಮಿಗಳು ದೀಕ್ಷಾ ಕೊಡೋಣ ಅಂತ ಪ್ಲಾನ್ ಮಾಡಿದ್ರು. ಆ ಸಮಯದೊಳಗ ಒಬ್ಬರಂದ್ರು ನಾ ಬಾಲ್ಕಿಗೆ ಹೋಗ್ತೇನೆ ಅಂದ್ರು, ಒಬ್ಬರಂದ್ರು ನಾ ಮಾತಿ ಮಾದೇವಿ ಕಡೆ ಹೋಗ್ತೇನೆ ಅಂದ್ರು, ಇನ್ನೊಬ್ರು ನಾ ಯೋಗ ಮಾಡ್ಕೊಂತ ಹೋಗ್ತೇನೆ ಅಂತ ಒಬ್ರು ಅಂದ್ರು, ಒಬ್ಬರ ದೇವಿ ಆರಾಧನೆ ಮಾಡ್ತೇನೆ ಅಂದ್ರು. ಅವಾಗ ಅಪ್ಪಗಳು ಇವ್ರಿಗೆ ಕೇಳಿದ್ರು, ನೀವೇನು ಮಾಡೋರು? ಅವಾಗ ಅವ್ರಂದ್ರು, ನಾ ನಿಮ್ಮ ಸಾನ್ನಿಧ್ಯದೊಳಗೆ ಇದ್ದು ನಿಮ್ಮ ಜೊತೆನೆ ಇದ್ದು ನಾ ನಿಮ್ಮ ಹತ್ತಿರ ನಾ ದೀಕ್ಷಾ ತಗೋಬೇಕು ಅಂತ ಮಾಡಿ ಅಂದ್ರೆ ಸಂಗಮೇಶ್ವರ ಸ್ವಾಮಿಗಳು ಅವಾಗ ಅಂದ್ರು. ಸಂಗಮೇಶ್ವರ ಸ್ವಾಮಿ ಅವಾಗ ಅವ್ರೇ 4 ಮಂದಿ ಇದ್ರಲ್ಲ, 4 ಮಂದಿ ಹೆಂಗದ ಇನ್ನ ಹಂಗಾದ. ಆದ್ರೆ ಇವ್ರು ಮಾತ್ರ ಬಂದು ಗುರುಗಳ ಆಶೀರ್ವಾದವನ್ನು ಪಡೆದು ಗುರುಗಳ ಪ್ರೀತಿಗೆ ಪಾತ್ರರಾಗಿ ಗುರುಗಳಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದು ಇವತ್ತು ಈ ಮಠಕ್ಕೆ ಇವರು ಗುರುಗಳಾಗಿ ಬರ್ತಾರೆ. ಗುರು ಬಹಳ ದೊಡ್ಡವ, ಗುರು ಸಣ್ಣವಲ್ಲ, ಗುರು ಬಹಳ ದೊಡ್ಡ. ನಿಮ್ಗೆಲ್ಲ ಗೊತ್ತಿರ್ಬೇಕು, ಲಘು ಗುರು ಅಂತ ಹೇಳಿದ ಅದಾವ ಇಲ್ಲವ. ಲಘು ಅಂದ್ರೆ ಯಾವುದು? ಸಣ್ಣದ. ಗುರು ಅಂದ್ರೆ ದೊಡ್ಡ. ಗುರು ಗುರುನೇ, ಲಘು ಲಘು. ಗುರು ಲಘು ಆಗಕ್ ಬರಂಗಿಲ್ಲ, ಲಘು ಗುರು ಆಗಕ್ ಬರಂಗಿಲ್ಲ. ಗುರು ಗುರುನೇ ಅಂತ. ಗುರು ಅಂದ್ರೆ ದೊಡ್ಡವ. ಅದಕ್ಕ ನಾವು ಇಂಥ ಗುರುಗಳು ನೀವು ಸಿಕ್ಕಿದ್ದೆ ನಿಮ್ಮ ಭಾಗ್ಯ. ಯಾಕಂದ್ರೆ ಅವ್ರು ಬಹಳ ವಿಶೇಷ ವ್ಯಕ್ತಿಗಳದ. ಅವ್ರಿಗೇನು ನೀವು ದುಡ್ಡದ ಆಸೆ ಅವ್ರಿಗೇನಿಲ್ಲ. ಅವ್ರು ಎಲ್ಲಿ ಪ್ರೋಚನಕ್ಕೆ ಹೋಗ್ಯಾರೋ ಅಲ್ಲಿ ಎಲ್ಲಿದು ದುಡ್ಡು ತಗೊಂಡು ಬಂದಿಲ್ಲ. ಬಹಳ ಕಡೆ ಪ್ರೋಚನ ಮಾಡ್ಯಾರ. ತಿಂಗಳು ಹೋದ ಸಲ ಈ ವರ್ಷ ಶ್ರಾವಣದೊಳಗೆ ಬಸವ ಕಲ್ಯಾಣಕ್ಕೆ ಹೋಗಿದ್ರು. ಮೊನ್ನೆ ಬಸವ ಕಲ್ಯಾಣದವ್ರು ಬಂದಿದ್ರು. ಅವ್ರು ಹೇಳಕತ್ತಿದ್ರು, ನಾವು ಸಿದ್ದೇಶ್ವರಪ್ಪಗಳ ಪ್ರವಚನ ಕೇಳಿದ ಬಳಿಕ ಆ ನಂತರದಾಗಿ ಅತಿ ಹೆಚ್ಚು ಜನ ಸೇರಿ ಪ್ರವಚನ ಕೇಳಿದ್ರೆ ಸಂಗಮೇಶ್ವರ ಸ್ವಾಮಿಗಳದರಿ ಅಂತೇಳಿ ಅವ್ರು ಬಂದು ಹೇಳಕತ್ತಿದ್ರು. ಅಂತ ಪ್ರಭಾವಿ ಪ್ರವಚನಕಾರರದಾರ, ಅಷ್ಟೇ ನೀತಿವಂತರದಾರ, ಅಷ್ಟೇ ಗುರುಗಳ ಮೇಲೆ ಶ್ರದ್ಧೆಯನ್ನಿಟ್ಟವರದಾರ, ಮತ್ತೆಲ್ಲರ ಮೇಲೆ ಅಷ್ಟೇ ಪ್ರೀತಿ ಉಳ್ಳವರದಾರ. ಅವ್ರು ಯಾವುದನ್ನು ಬಯಸೋರಲ್ಲ, ಯಾವುದನ್ನು ಬೇಕು ಅಂತ ಅನ್ನೋರಲ್ಲ. ಆದ್ರೆ ಶಿಸ್ತಿರ್ಬೇಕು, ಚಲೋ ಇರ್ಬೇಕು. ಅಸ್ತ ವ್ಯಸ್ತ ಜೀವನ ನಮಗಿರಬಾರ್ದು. ಅದಕ್ಕೆ ಈ ಆಶ್ರಮ ಏನು ಮಾಡಿದಾರಲ್ಲ ನೀವು, ಬಹಳ ಅದ್ಭುತವಾದಂತ ಆಶ್ರಮ. ಮನೆ ನೋಡಿ ನನಗೆ ಅನಿಸ್ತು, ನಮ್ಗೆ ಇದಕ್ಕಿಂತ ಹೊಡೆದ ಭಾಳ ಹೊಡೆದ ನಮ್ಮ ಮಠ ಸ್ವಚ್ಛ ಮಾಡಬೇಕಿಲ್ಲ, ಭಾಳ ಕಷ್ಟ. ಭಾಳ ದೊಡ್ಡ ಮಠ ನಮ್ಗೆ ಆಶ್ರಮ ಅದ. ಆದ್ರೆ ನಮ್ಗೆ ಅನಿಸ್ತು ಇದೆಲ್ಲ ಬಂದ್ ಈಗೆಲ್ಲ ಮುಚ್ಚೇನೆ ಇಲ್ಲ, ಬಂದ್ ಎಲ್ಲ ಒಳಗ ಶೌಚಾಲಯ ನೋಡ್ಬೇಕು, ಭಾಳ ದೊಡ್ಡದ ಬಾತ್ರೂಮ್, ಒಂದು ಮನೆ ಆಗ್ತದ ಬರೋದು ಅಷ್ಟು ಚಲೋ ನೋಡ್ರಿ. ಇದೆಲ್ಲ ನೋಡಿದ್ರೆ ಅನಿಸ್ತು ನಾವು ಇಲ್ಲೇ ಬಂದಿರ್ಬೇಕು. ಅಷ್ಟು ಅದ್ಭುತವಾಗಿ ನೀವು ಆಶ್ರಮವನ್ನು ನಿರ್ಮಾಣ ಮಾಡಿದ್ರಿ. ಈ ಆಶ್ರಮದ ನೇಮ ಅಂತ ನಮ್ಮ ಆಶ್ರಮದ ಅಂತಂದ್ರೆ ಅಲ್ಲಿ ಯಾವ ಜಾತಿ ಮತ ಪಂಥ ಗೇಟದ ಹೊರಗೆ, ಗೇಟದ ಒಳಗ ಜಾತಿ ಮತ ಪಂಥ ಧರ್ಮ ಗೇಟದ ಹೊರಗೆ. ಪಕ್ಷ ಪಂಗಡ ಏನಿದಾವಲ್ಲ, ನೀವು ಯಾವ ಬೇಕಾದ ಪಕ್ಷ ನಿಮ್ಗೆ ಬಾರ್ದು. ನಿಮ್ಮದು ಯಾವ ಬೇಕಾದ್ರೆ ಕಾಂಗ್ರೆಸ್ ಅದವ್ರಿ ಇರ್ಲಿ, ಬಿಜೆಪಿ ಅವ್ರ ಇರ್ಲಿ, JDS ಅದವ್ರ ಇರ್ಲಿ, ಯಾವ ಪಕ್ಷದವ್ರು ಇರ್ತೇನೆ ಇರ್ಲಿ, ಆದ್ರೆ ಪಕ್ಷ ಮಾತ್ರ ಗೇಟ್ ಹೊರಗಿರ್ಬೇಕು, ಗೇಟ್ ಒಳಗೆ ಬರ್ತಾವ. ಯಾಕಂದ್ರೆ ಇದು ಯಾವ ಪಕ್ಷದ್ದು ಅಲ್ಲ, ಯಾವ ಜಾತಿಯದ್ದು ಅಲ್ಲ, ಯಾವ ಮತದ್ದು ಅಲ್ಲ, ಯಾವುದು ಅಲ್ಲ. ಇಲ್ಲಿ ಬರೀ ತತ್ವ ಬೋಧನ ನಡೀತದೆ.
ಅಪ್ಪಗಳಿಗೆ ಏನ್ ವಿಚಾರ ಅಂತಂದ್ರ ಯಾವ ಮಠಕ್ಕೆ ಸ್ವಾಮಿಗಳು ಇರ್ತೀರಿ ನೀವೇನು ಮಾಡ್ರಿ ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಪ್ರವಚನ ಮಾಡ್ರಿ ಸಾಕು ಅಂತ ಹೇಳಿದ್ರು. ನಾವಂದೇವಿ ಬೆಳಿಗ್ಗೆ ಯಾರು ಬರ್ತಾರ್ರಿ ಅಂತಂದೇವ್. ನಮಗೆ ಅವ್ರಂದ್ರು ನೀವು ಯಾರು ಬರ್ದಿದ್ರೆ ಏನಾಯ್ತು, ನಿಮ್ ಊರಾಗ ನಿಮ್ ಮಠದಾಗ ಗಿಡಗಳು ಅದಾವಲ್ಲ ಆ ಗಿಡಗಳಿಗೆ ಹೇಳಿ ಗಿಡಗಳು ಕೇಳ್ತಾವ. ಗಿಡಗಳಿಗೆ ಹೇಳ ಅಪ್ಪಗಳು ಹೇಳ್ತಿದ್ರು ಯಾವ ಆಶ್ರಮದಲ್ಲಿ ಗಿಡಗಳು ಅದಾವಲ್ಲ ಯಾವ ಗಿಡಗಳಲ್ಲ ಅಂತ ಗಿಡಗಳು ಅಂತೀನಿ ತಿಳ್ಕೊಳಕ್ ಹೋಗ್ಬೇಡ್ರಿ. ಅವೆಲ್ಲ ಏನಿದಾವ ಅಂತಂದ್ರ ಎಲ್ಲರೂ ಸಂತರು ಮಹಾಂತರು ಶರಣರು ಅದರೆಲ್ಲ ಗಿಡಗಳವರು. ಅವ್ರು ಸುಮ್ಮನೆ ಆಶ್ರಮದಾಗ ಬಂದಿಲ್ಲ. ಅವ್ರು ತಪಸ್ಸನ್ನ ಅರ್ಧ ಉಳಿದಾರ ಅವ್ರು ಪೂರ್ಣ ಮಾಡ್ಕೊಳಕ್ ಈ ಆಶ್ರಮಕ್ಕೆ ಬಂದಾರೆ ಹೊರತು ಅವರೇ ಹೊರಗಿರೋದಲ್ಲ ಅಂತ. ಅದಕ್ಕೆ ನಮ್ಗೆ ಹೇಳ್ತಾರ ಅಪ್ಪಗಳು, ನಿಮ್ಮ ಆಶ್ರಮದಾಗ ಒಂದು ಗಿಡ ಹಿಡಿಯೋದಿಲ್ಲ. ನಮ್ಮ ಬಿಜಾಪುರ ಗಿಡ ಒಟ್ಟ ಕಡೆ ನಾವು ಯಾಕೆ ಅಂತಂದ್ರೆ ಅಷ್ಟರು ಸಂತರದಾರ ಶರಣರದಾರ ಮಹಾತ್ಮರದಾರ. ಅದಕ್ಕೆ ಅಪ್ಪಗಳು ಹೇಳ್ತಿದ್ರು ಪ್ರವಚನ ನಿಮಗ ಅಪ್ಪಗಳು ಮುಖ್ಯವಾಗಿ ಏನು ಅಂದ್ರೆ ಪ್ರವಚನ ಕೇಳಕ್ ನಿಮ್ಗೆ ಪ್ರವಚನ ಬಂದು ಕುಂತ ಪ್ರವಚನ ಕೇಳೋದು ಬಹಳ ಅದ್ಭುತ ಹೇಳ್ತಾರೆ ಗುರು. ಸಂಗೀತನೂ ಅಷ್ಟೇ ಅದ್ಭುತ ಅದಾವ. ಹಾಡ್ಲಿಕ್ಕೆ ಅಂತಂದ್ರೆ ಮಾತಾಡೋಕೆ ಸಣ್ಣ ಮಾತಾಡ್ತಾರ. ಅವರು ಹಾಡಕತ್ತಂದ್ರೆ ಎಲ್ಲಿ ಧ್ವನಿ ಬರ್ತದೋ ಏನೋ ಅವ್ರು ಬಹಳ ಅದ್ಭುತವಾಗಿ ಅವ್ರು ಹಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಹಳ ಅದ್ಭುತ ಆತ ಬಂದು ಪ್ರವಚನ ಕೇಳೋದು. ಅದರ ಜೊತೆಗೆ ಇದೊಂದು 20 ದಿನಗಳ ಏನು ದಿನ ಆಯ್ತಲ್ಲ, 21 ದಿನ ಇದೊಂದು ಪರ್ವ, ಇದೊಂದು ಹಬ್ಬ. ಊರಿಗೆ ಇದೊಂದು ಹಬ್ಬ. ಯಾಕಂದ್ರೆ ಒಬ್ಬರು ಗುರುಗಳು ಒಂದು ಊರಿಗೆ ಬರ್ತಾರ ಅಂತಂದ್ರೆ ಆ ಊರದ ಸೌಭಾಗ್ಯ ಅಂತ. ನಿಮ್ ಊರಾಗ ಹೆಂಗ ಎಷ್ಟೋ ವರ್ಷಗಳ ಹಿಂದ್ಗಡೆ 1000 ವರ್ಷಗಳ ಹಿಂದ್ಗಡೆ ಶಿವಯೋಗೇಶ್ವರರು ಬಂದು ನೆಲೆಸಿದ್ರ ಪರಿಣಾಮ ನೀವೆಲ್ಲರೂ ಶಿವಯೋಗೇಶ್ವರ ಮಂದಿರ ಊರಾಗ ಎಂತ ಅದ್ಭುತ ನಿಮ್ ಮಂದಿರ. ಇಲ್ಲಿ ಕಲ್ಲಿನಿಂದ ಎಂತ ಅದ್ಭುತ ನಿಮ್ ಮಂದಿರ ಕಟ್ಟಾಕತ್ತೇನೆ. ಯಾಕ ಒಬ್ಬ ಶಿವಯೋಗಿಗಳು ಹಂಗ ಪುರ ಪ್ರವೇಶ ಒಬ್ಬ ಗುರುಗಳು ಮಾಡಿದ್ರು ಅಂತಂದ್ರೆ ಆ ಊರಿನ ಭಾಗ್ಯ ತೆರೀತದ. ಅದು ಅವೋ ಭಾಗ್ಯ ಅಂತ ಕರೀತಾರೆ. ಹಂಗ ಇವತ್ತು ಸಂಗಮೇಶ್ವರ ಮಹಾಸ್ವಾಮಿಗಳವರು ಈ ಊರೊಳಗೆ ಪ್ರವೇಶ ಮಾಡ್ಯಾರ. ಅದು ಗೋಧೂಳಿ ಸಮಯ ಹೆಂಗಿರ್ತದಂದ್ರ ಗೋಧೂಳಿ ಸಮಯ ಅಂತ ಕರೀತಾರೆ. ಗೋಧೂಳಿ ಅಂತಂದ್ರ ಬೆಳಿಗ್ಗೆ ಆಕಳುಗಳೆಲ್ಲ ಹೊರಗೆ ಹೋಗಿ ನೈದು ಸಾಯಂಕಾಲ ಬರ್ತಿರ್ತಾವ. ಅವ್ರ ಕಾಲದಿಂದ ಧೂಳಿ ಎದ್ದಿರ್ತಾರಲ್ಲ ಅದಕ್ಕೆ ಗೋಧೂಳಿ ಅಂತ ಕರೀತಾರೆ. ಆ ಗೋಧೂಳಿ ಸಮಯದೊಳಗಡೆ ನೀವೆಲ್ಲ ನೋಡ್ರಿ, ನೀವು ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡವರೆಲ್ಲ ಲಗ್ನ ಮಾಡೋದು ಸಾಯಂಕಾಲದೇ ಗೋಧೂಳಿ ಸಮಯದಾಗನೆ. ನಮ್ಮ ಜನ 12 ಗಂಟೆಗೆ ಮಧ್ಯಾಹ್ನದಾಗ ಅಭಿಜಿತ್ ಮುಹೂರ್ತ ಮಾಡ್ಬಿಡ್ತಾರೆ. ಶ್ರೀಮಂತರೆಲ್ಲ ಮಾಡೋದು ಗೋಧೂಳಿ ಒಳಗಡೆ. ಇವತ್ತು ಗುರುಗಳು ಸಹಿತ ಪುರ ಪ್ರವೇಶ ಮಾಡಿದ್ದು ಗೋಧೂಳಿ ಸಮಯದೊಳಗನ ಪುರ ಪ್ರವೇಶ ಮಾಡಿತ್ತು. ಈ ಊರದೊಳಗೆ ಬಂದಿತ್ತು. ಅದಕ್ಕೆ ನೀವು ಊರಿನ ಭಾಗ್ಯ ಬಹಳ ಚಲೋ ಅದ. 20 ವರ್ಷಗಳ 22, 23 ವರ್ಷಗಳ ಮಾಡಿರುವ ನಿಮ್ಮ ತಪಸ್ಸು. ಯಾಕಂದ್ರೆ 2002ರಿಂದ ಹಿಡಿದು 25ರವರೆಗೆ 23, 22, 23 ವರ್ಷಗಳ ನಿಮ್ಮ ತಪಸ್ಸು ಈಗ ಫಲಿಸ್ತು ಅಂತ ಅನಿಸ್ತದೆ. ಅದಕ್ಕೆ ಎಲ್ಲರೂ ಅಪ್ಪಗಳು ಯಾವ ಊರಿಗೆ ಹೋಗ್ತಿದ್ರು ಆ ಊರಾಗ ಹಿಂಗೆ ತಗೊಂಡಿಂದ ಹಾಕ್ಯಾರಲ್ಲ ಹಿಂಗೆ ಹಾಕ್ತಿದ್ರು. ಯಾವ ಬೇಕಾದ್ರೆ ಊರಿಗೆ ಹೋದವರು ನಮ್ಮ ಊರಿಗೆ ದೇವರ ಬರಕತ್ತಾರಪ್ಪ ಅನ್ನೋ ಭಾವನೆಯಿಂದ ನನಗ ಏನ್ ಮಾಡ್ಯಾರಪ್ಪ ಏನೋ ಕಿವಡೆ ಅವರೆಲ್ಲ ಕೂಡ ಏನೋ ಮಾಡ್ಯಾರೋ ಅಂತ ನಮ್ಗೆ ಅನ್ಸ್ಕೊತ. ಆದ್ರೆ ಗೇಟದ ಹೊರಗೆ ನಿಂತ ಬಳಕ ರಂಗೋಳಿ ನೋಡಿ ಆ ಕಮಾನ ನೋಡಿದ ಬಳಕ ಅನಿಸ್ತು ಬಹಳ ಅದ್ಭುತ ಮಾಡ್ಯಾರ. 2 ದಿನದೊಳಗೆ ಮಾಡ್ಯಾರ ನೀವೆಲ್ಲರೂ ಕೂಡಿ. ಆದ್ರೆ ಬಹಳ ಅದ್ಭುತವಾಗಿ ಮಾಡಿ ನನಗೆ ಅನಿಸ್ತು. ಲೈಟಿಂಗ್ ಎಷ್ಟು ಮಾಡ್ಯಾರ, ಮಸ್ತ್ ಆಚೆ ಕಡೆ ಬಾಜು ಪ್ರಸಾದ, ಈಚೆ ಕಡೆ ಬಾಜು ಜ್ಞಾನ ದಾಸೋಹ, ಆಚೆ ಕಡೆ ಅನ್ನ ದಾಸೋಹ, ಬಹಳ ಅದ್ಭುತವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಕತ್ತೇವೆ. ಇದು ಬಹಳ ಚಲೋ ನಡೀಬೇಕು. ಮತ್ತೆ ಇದ್ರಾಗ ಇನ್ನೂ ಜನ ಈಗ ನಮ್ಮ ಆಶ್ರಮದ ಪರಿಣಾಮ ಏನದ ಅಂತಂದ್ರೆ ನಾವು ಜ್ಞಾನಯೋಗ ಆಶ್ರಮದ ಎಲ್ಲೂ ಪತ್ರಿಕೆ ಗ್ರೂಪ್ ಹೋಗಿ ಐತಂತ ಮಾಡೇವೇನು? ಇಲ್ಲ. ಗುರು ನಮ್ಮ ಐತಂತ ಮಾಡೇವೆ? ಇಲ್ಲ. ನಮ್ಮದು ಹೆಂಗ ಆಶ್ರಮದ ದೇವ ಅಂತಂದ್ರೆ ಜನರಿಂದ ಭಕ್ತರಿಂದ ಭಕ್ತರು ಹೇಳ್ಕೊಂತ ಹೋಗಿ ಅವ್ರು ಕರ್ಕೊಂಡ್ ಬರಬೇಕೆ ಹೊರತು ಪತ್ರಿಕೆ ಮಾಡಿ ಕರ್ಕೊಂಡ್ ಬರೋದಲ್ಲ. ಹಂಗ ನೀವು ಎಲ್ಲರೂ ಕರ್ಕೊಂಡ್ ಬರೋದು. ಹೆಚ್ಚಿಗೆ ಜನ ಇದು ಸ್ಟೇಜ್ ಈ ಕಡೆ ಆಗ್ಯಾದ ಈ ಕಡೆ ಹೆಂಗ್ ಕುಂದ್ರೋದು ನೋಡ್ತಾರ. ನಾಳೆ ಗುರುಗಳನ್ನು ಹೇಳ್ತಾರ ಅವರು. ಚಲೋ ವೇದಿಕೆ ಮುಂದೆ ಜನ ಸಾಕಷ್ಟು ಸೇರುವ ಹಾಗೆ ಕರ್ಕೊಂಡು ಬರೋದೆಲ್ಲರೂ ಏನ್ ಮಾಡೋದು
ಬೆಳಗಿನಿಂದ ಸಾಯಂಕಾಲದವರೆಗೆ ನಾವು ಬರೀ ಕೆಲಸ ಕೆಲಸ. ನೀವು ಮನಿಗೆ, ಹೆಂಡ್ರಿಗೆ, ಮಕ್ಕಳಿಗೆ, ನೀವು ಗಂಡನಿಗೆ, ಮಕ್ಕಳಿಗೆ, ಅತ್ತಿ ಮಾವ ಸೊಸಿ ಅತ್ತಿ ಯಾರು ಬೇಕಾದ್ರೆ ನೀವು ಎಷ್ಟು ಬೇಕಾದ ಸೇವಾ ಮಾಡ್ರಿ, ನಿಮ್ಗೇನು ಪುಣ್ಯ ಬರಂಗಿಲ್ಲ, ಒಟ್ಟ ಬರಂಗಿಲ್ಲ. ಆದ್ರೆ ನೀವು 20 ದಿನಗಳವರೆಗೆ ಇಲ್ಲಿ ಬಂದು ಕುಂದ್ರಿ, ಒಂದು ವೇಳೆ ಒಂದು 20 ವರ್ಷ 30 ವರ್ಷ 40 ವರ್ಷ ಆದ್ರೆ ದೇಹ ಬಿಟ್ಟು ಬಳಕ ಏನ್ ಮಾಡಿದಿ ಕೇಳಿದ್ರ, ಅಲ್ಲಿ ಸಿದ್ದೇಶ್ವರ ಅಪ್ಪಗೋದೊಂದು ಮಠ ಇತ್ತು ಊರಾಗ, ಅಲ್ಲಿ ಹೋಗೇವಿ. ಸಂಮೇಶ್ವರ ಸ್ವಾಮಿಗಳ ಪ್ರವಚನ ಹೇಳ್ತಿದ್ರು. 20 ದಿವಸ ಅವ್ರ ಪ್ರವಚನ ಕೇಳಿನಿ ಅಂತ ಹೇಳಿ ಇವ್ರು ಸ್ವರ್ಗ ಕಳಿಸು ಅಂತ. ಅದಕ್ಕೆ ನಾವು ಇಲ್ಲಿ ಪ್ರವಚನ ಬರೋದು ದಿವಸ ಕೆಟ್ಟ ಸಮಯ. 6 ಗಂಟೆ ಚಾಲು ಮಾಡ್ದ, 7 ಗಂಟೆಗೆ ಬಂದು. ಅದಕ್ಕೆ ಒಬ್ಬೊಬ್ರ ಬರೋದು ಪಟ 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 ಎಲ್ಲರೂ ಬಂದ್ರು. ನಮ್ಮ ಕಡೆ ಬಸಾಲ ಊರುಗಳಲ್ಲಿ ಆ ಗವಳೆ ಕಿಟ್ಲಿ ಅವಾಗ ಬಂತಂದ್ರೆ ಆಕಳ ಎಮ್ಗಳ ಗೋ ಮಾಡ್ತಾರೆ. ಗೋ ಅನ್ನಂಗಿಲ್ಲ, ಏನಂತ ಅಂಬ ಅಂಬ ಅಂತ ನಾವು ಮತ್ತೆ ಗೋ ನಾಯಿಗಳು ಅಂತಾವ. ಆಕಳ ಹಂಗೆ ಎಮ್ಗಳು ಕರಿತಾವಲ್ಲ, ಹಂಗೆ ಚಾಲು ಆಯ್ತು ಅನ್ನೋದಕ್ಕೆ ಬಡ 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 ಬಂದು ಅಪ್ಪಗಳು ಹೆಂಗೆ ಬಂದು ಕುಂದಿರ್ತಿದ್ರು. ಹಂಗೆ ಒಂದು ತಾಸು ಕುಂದಿರೋದ ಪ್ರವಚನ ಕೇಳೋದ ಪ್ರಸಾದ ಮಾಡ ಹೋಗ್ಬೋದು. ಅದಕ್ಕೆ ನೀವು ಊರಂತೂ ಬಹಳ ಅದ್ಭುತ ಊರ, ಬಹಳ ಭಕ್ತಿವಂತರ ಊರ, ಶ್ರದ್ಧಾವಂತರ ಊರ. ನಿಮ್ಮಲ್ಲಿ ಎಂಥ ಶ್ರದ್ಧೆ. ಅದು ಅಮೃತ ಸ್ವಾಮಿ ಹೇಳಿದ್ರು, ನಾವು ನೋಡ್ತೇನೆ ಎಲ್ಲಿಯೂ ಸಹಿತ ಅಪ್ಪಗಳು ಮಾಡಿದ್ದ ಸ್ಥಳದೊಳಗೆ ಅದನ್ನು ಮಠ ಮಾಡಿದ್ದು ಎಲ್ಲೂ ರೆಕಾರ್ಡ್ ಇಲ್ಲ. ಇರೋದು ಒಂದೇ, ಅದು ಸಾಲೋಟಿ. ನಿಮ್ಮ ಲೆಕ್ಕ ಮಾಡಿ ಎಲ್ಲ ಕಡೆ ಬೇರೆ ಬೇರೆ ಕಡೆ ಪ್ರವಚನ ಮಾಡಿದ ಸ್ಥಳ ಬೇರೆ, ಜಾಗ ತಗೊಂಡು ಬೇರೆ ಬೇರೆ ಕಡೆ ಮಠಗಳನ್ನ ಕಟ್ಟ್ಯಾರ. ಆ ಪ್ರವಚನ ಮಾಡಿದ್ದ ಸ್ಥಳದೊಳಗೆ ಮಾಡಿದಾರಂದ್ರೆ ನೀವು ಒಬ್ಬರೇ, ನೀವು ಮೂರ. ಇದು ಬಹಳ ಅದ್ಭುತ. ಇದೊಂದು ದೊಡ್ಡ ಇತಿಹಾಸನೇ ಇದು. ಉಳಿದ ಕಡೆ ಎಲ್ಲ ಹಂಗೆಲ್ಲೂ ಇಲ್ಲ. ನೀವೆಲ್ಲ ಮಾಡಿದಿರಲ್ಲ, ನಿಮ್ಮ ಶ್ರದ್ಧೆ ಬಹಳ ದೊಡ್ಡದು. ಅದಕ್ಕೆ ಆ ಶ್ರದ್ಧೆ ಹೀಗೆ ಬೆಳಿಬೇಕು. ಜೊತೆಗೆ ಈ ಕಾರ್ಯಕ್ರಮ ಬಹಳ ಅದ್ಭುತ ಆಗ್ಬೇಕು. ಕೊನೆ ಗುರುಗಳು ಬಹಳ ಜನ ಬರ್ತಾರೆ. ಆ ಗುರುಗಳಿಗೆಲ್ಲ ತರದ ಇರೋ ವ್ಯವಸ್ಥೆ, ಅವ್ರಿಗೆಲ್ಲ ಪ್ರಸಾದದ ವ್ಯವಸ್ಥೆ, ಅವ್ರಿಗೆಲ್ಲ ಎಲ್ಲ ತರದ ವ್ಯವಸ್ಥೆಗಳನ್ನೆಲ್ಲ ಮಾಡ್ಬೇಕಂತ ನಾ ಇವ್ರು ಹೇಳೋದೇನದ, ನನಗಿಂತಲೂ ಚೆನ್ನಾಗಿ ನೀವು ಮಾಡ್ತೇನೆ ಅಂತ ಅನಿಸ್ತದ ನನಗೆ. ಅಷ್ಟು ಅದ್ಭುತ ಅದೇ ನೀವೆಲ್ಲ ಮಾಡೇ ಮಾಡ್ತೀರಿ ಅಂತ ನನಗೆ ಅನಿಸ್ತದೆ. ಅದಕ್ಕೆ ನೀವೆಲ್ಲ ತನು ಮನ ಧನವನ್ನ ಆಶ್ರಮಕ್ಕೆ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಸುತ್ತಮುತ್ತಲಿನ ಜನ ಎಲ್ಲ ಅನ್ನಬೇಕು, ನೋಡಲಿ ಸಾಲೋಟಿಗೆ ಒಳಗ ಗುರುಗಳದ ಕಾರ್ಯಕ್ರಮ ಮಾಡಿದ್ರು, ಈ ಭಾಗದಾಗ ಎಲ್ಲೂ ಅಂತ ಕಾರ್ಯಕ್ರಮನ ಆಗಿಲ್ಲ, ಅಂತ ಕಾರ್ಯಕ್ರಮ ಮಾಡ್ಯಾರ ಅಂತ ಸುತ್ತಮುತ್ತಲಿನ ಹಳ್ಳಿ ಜನ ಅನ್ನುವಂಗ ನೀವು ಕಾರ್ಯಕ್ರಮ ಮಾಡ್ತೀರಿ ಅಂತ ನನಗೆ ಅನಿಸ್ತದೆ. ಅದಕ್ಕೆ ನೀವೆಲ್ಲರೂ ಕೂಡಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕು. ಗುರುಗಳ ಕೊನೆಗೆ ಅವರಿಗೆ ಗುರು ಸ್ವೀಕಾರ ಸಮಾರಂಭ ಆಗ್ತದ. ಜೊತೆಗೆ ಊರೊಳಗ ಒಂದು ಮೆರವಣಿಗೆ ಕಾರ್ಯಕ್ರಮವೂ ಆ ದಿವಸ ಆಗ್ತದ. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಎಲ್ಲ ಸಂಘಟನೆಯವರು, ಜಾತಿ ಮತ ಪಂಥ ಅನ್ನದೆ, ಯಾವ ಪಕ್ಷ ಪಂಗಡವಲ್ಲದೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ಹೇಳ್ತಾ, ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳವರ, ಪೂಜ್ಯ ಅಪ್ಪಗಳವರ, ಪೂಜ್ಯ ಶಿವಯೋಗೇಶ್ವರವರ ಕೃಪಾ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಗುರುವಿನ ಉಪದೇಶವನ್ನು ಪಡೆಯುವುದರ ಮುಖಾಂತರ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಇದರ ಮುಖಾಂತರ